ನೋಡ್ತೀವಿ 11:30ವರೆಗೂ ನಿದ್ದೆ ಕೆಟ್ಬಿಟ್ಟು. ಯಾರು ಇಷ್ಟ? ಅಶ್ವಿನಿ, ಯಾಕೆ ಇಷ್ಟ? ಅವ್ಳು ಚೆನ್ನಾಗಿ ಫೈಟ್ ಮಾಡ್ತಾರೆ. ಚೆನ್ನಾಗಿ ಫೈಟ್ ಮಾಡ್ತಾರೆ. ಹೌದು, ಕೇಳೋ ಕ್ವಶನ್ಗೆ ಸರಿಯಾಗಿ ಉತ್ತರ ಕೊಡ್ತಾ ಇರ್ತಾರೆ ಅವರು. ಎಲ್ಲ ನೋಡ್ರಿ ಗಿಲ್ಲಿ ಗಿಲ್ಲಿ ಅಂತಾರೆ. ಗಿಲ್ಲಿ ಇಷ್ಟ ಇಲ್ಲ, ಅವ್ನು ಮಾತಾಡೋಷ್ಟು ಇದೇ ಇಷ್ಟ ಆಗಲ್ಲ. ನೋಡಿದ್ರೆ ಎಲ್ರು ತಮಾಷೆ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ ಬೇರೆಯವ್ರಿಗೆ ಹರ್ಟ್ ಆಗೋ ತರ ಇರುತ್ತೆ. ಗಿಲ್ಲಿದು. ಬಟ್ ಗಿಲ್ಲಿನೇ ವಿನ್ ಆಗೋದು ಅಂತ. ಇಲ್ಲ, ಅಶ್ವಿನಿ ಗೆಲ್ಬೇಕು, ಗಿಲ್ಲಿ ಗೆಲ್ಬಾರ್ದು ನಮ್ ಪ್ರಕಾರ. ಎಷ್ಟು ದೇವಸ್ಥಾನ ಪೂಜೆ ಮಾಡಿಸ್ತಿದ್ದಾರೆ ಹೇಳಿ. ಯಾರು? ನಾವ್ ಮನ್ಸಲ್ಲೇ ಮಾಡ್ಕೋತೀವಿ ಅಶ್ವಿನಿ ಗೆಲ್ಲಿ, ಧ್ರುವಂತ್ ಗೆಲ್ಲಿ ಅಂತ. ಧ್ರುವಂತ್ನ ಎಲ್ರು ಫೇಕು, ಅಲ್ಲ, ಅದೇನಾದ್ರೂ ಇದ್ಕೊಳ್ಳಿ, ಅದ್ರಲ್ಲಿ ಫೇಕ್ ಇರ್ಬೋದೇನೋ ಅವ್ರ ಇದ್ರೊಳಗೆ. ಬಟ್ ಗೇಮ್ ನೋಡಕ್ ಹೋದಾಗ ಆಡ್ತಾನೆ ಕಷ್ಟಪಟ್ಟು. ಅವನು ಅಷ್ಟೇ ಅಶ್ವಿನಿನು ಅಂತ. ಏಜ್ ಆದವರು ಅಂತಾರೆ. ಏಜ್ ಆದವ್ರು ಆಡಬಾರ್ದು ಅಂತ ಏನಾನ ಇದೆಯಾ? ಏನೇ ಇಲ್ವಾ? ಅಶ್ವಿನಿ ಸೊಕ್ಕುನ ಗಿಲ್ಲಿನೇ ಮುರಿದಿದ್ದು ಅಂತ ಹೇಳ್ತಾರೆ. ಅದು ಕೊಬ್ಬು ಅವನ್ಗೆ. ಮಾತಾಡೋ ರೀತಿ ದೊಡ್ಡವ್ರಿಗೆ ಆತರ ಮಾತಾಡಬಾರ್ದು ಅವನು. ಅಹಂಕಾರ ಅಲ್ಲ, ದುರಹಂಕಾರ ಗಿಲ್ಲಿಗೆ. ಹೆಣ್ಮಕ್ಳಲ್ಲಿ ಯಾರು ಅಶ್ವಿನಿನೇ ಗೆಲ್ಬೇಕು ಅವ್ರು. ಪಾಪ ಅಷ್ಟು ವಯಸ್ಸಾದ್ರೂ ಅಷ್ಟು ಕಷ್ಟಪಟ್ಟು ಆಡ್ತಾರಲ್ಲ, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು. ಮತ್ತೆ ಹುಡುಗಿಯರುಗಳೆಲ್ಲ ಇದಾರಲ್ಲ, ಒಂಥರ ಮರ್ಯಾದೆ ಕೊಡಲ್ಲ ಮಾತಲ್ಲಿ. ಯಾರು ಹೋಗ್ಬೇಕು ಈಗ ಮನೆಯಿಂದ ಆಚೆ? ಕಾವ್ಯ ಹೋಗ್ಲಿ, ಗಿಲ್ಲಿ ಹೋಗ್ಲಿ, ಅಶ್ವಿನಿ ಬರ್ಲಿ ಮುಂದಕ್ಕೆ. ಧ್ರುವಂತು ಅಶ್ವಿನಿ ಬರ್ಲಿ. ನಮ್ಗೇನು ಇಷ್ಟಪ್ಪ, ಅಶ್ವಿನಿ ಚೆನ್ನಾಗಿ ಆಡ್ತಾರೆ. ಅಷ್ಟು ಜನನು ಫೇಸ್ ಮಾಡ್ತಾರಲ್ಲ, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರ. ಅಶ್ವಿನಿ ಮಾತ್ರ ಎಲ್ರಿಗೂ ಹೋಗೇ ಬಾರೆ ಅಂತಾರೆ, ಬೇರೆಯವ್ರು ಮಾತ್ರ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಅಂತಾರಲ್ಲ, ಅದು ಸರಿನಾ? ಅಶ್ವಿನಿ ದೊಡ್ಡೋಳು, ಹೋಗೇ ಬಾರೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ದೊಡ್ಡವ್ರು ನಿಮ್ಮ ಅಮ್ಮನ ನೀವು ಹೋಗೇ ಬಾರೆ ಅಂತೀರಾ? ನಿಮ್ಮನ್ನ ಮಗಳಾದವಳನ್ನ ಅಮ್ಮ ಅನ್ಬೋದು. ಅದೇ ತರ ಅಮ್ಮ ಅನ್ನೋವಾಗ ಅಮ್ಮ ಅವಳಿಗೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಅಮ್ಮ ಅನ್ನಿಸ್ಕೊಂಡವ್ರಿಗೆ ಮಕ್ಳು ಹೋಗೇ ಬಾರೆ ಅನ್ಬಾರ್ದು. ಅಶ್ವಿನಿ ಅವರು ರಕ್ಷಿತನ ಆತರ ನೋಡ್ಲೇ ಇಲ್ವಲ್ಲ ಎಲ್ಲೋ ಒಂದ್ ಕಡೆ. ಎಲ್ಲಿ ಆ ಪ್ರೀತಿ ನೋಡ್ಲೇ ಇಲ್ವಲ್ಲ ಇಲ್ಲ. ಮೊನ್ನೆನು ನೆನ್ನೆ ಗೇಮ್ ಆಡೋವಾಗ ಅವಳು ಬಿದ್ಲು. ಗಿಲ್ಲಿ ಏನೋ ತಮಾಷೆ ಮಾಡಿದಾಗ ಅವ್ನು ಬಿದ್ಲು. ಅವಳು ಕಣ್ಣೆಲ್ಲ ಅಲ್ಲಿ ಗೇಮ್ ಅಲ್ಲಿ ಇದ್ರೂ ಕಣ್ಣೆಲ್ಲ ರಕ್ಷಿತಾ ಮೇಲೆ ಹೋಯ್ತು. ಬಿದ್ಲಲ್ಲ ಅಂತ. ಬಟ್ ಎದ್ದು ಬರಂಗಿಲ್ಲ, ಗೇಮ್ ಆಡ್ತಾ ಇದ್ದಾರಲ್ಲ ಅಲ್ಲಿ, ಎದ್ದು ಬರಂಗಿಲ್ಲ. ರಕ್ಷಿತನ್ ತುಂಬಾ ಎಲ್ಲ ಬೈದಿದ್ದಾರೆ. ಜಾನ್ವಿ ಅವ್ರ ಜೊತೆ ಸೇರ್ಕೊಂಡು ಏನೇನೋ ಮಾತಾಡಿ, ಜಾಹ್ನವಿ ಅವ್ರ ಜೊತೆ ಸೇರ್ಕೊಂಡು ಗೇಮ್ ಅದೇನೋ ಗೆಜ್ಜೆ ಇಟ್ಕೊಂಡು ಏನೋ ಮಾಡಿದ್ದಾರೆ, ತಮಾಷೆ ಮಾಡಿದ್ದಾರೆ, ಎಲ್ರು ಮಾಡಿದ್ದಾರೆ. ಅಶ್ವಿನಿ ಒಬ್ಳೆ ಏನ್ ಬೈದಿಲ್ಲ, ಅವರೊಬ್ರೆ ಬೈದಿಲ್ಲ. ಆಕ್ಚುಲಿ ಎಸ್ ಅಂತ ಹೇಳಿ ಒಂದ್ ಪದನ ಬಳಸ್ತಾರೆ ಅಶ್ವಿನಿ ಅವರು ಒಂದು. ಅದೆಲ್ಲ ಸರಿ ಅನ್ಸುತ್ತಾ? ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಎಸ್ ಅಂತಂದ್ರೆ ನೀವೇನ್ ಬೇಕಾದ್ರೂ ಹೌದು ಅಂತಾದ್ರೂ ತಿಳ್ಕೊಬಹುದು, ಒಳ್ಳೇದಾದ್ರೂ ತಿಳ್ಕೊಬಹುದು. ಅದನ್ನ ತಪ್ಪಾಗಿ ನೀವು ತಿಳ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಎಲ್ಲ ಒಂದ್ ಕಡೆ ಅಶ್ವಿನಿ ಅವರಿಗೆ ಏನ್ ಮೈನಸ್ ಆಗ್ತದೆ, ಏನ್ ಪ್ಲಸ್ ಆಗ್ತಾ ಇದೆ? ಅವ್ರಿಗೆ ಸಪೋರ್ಟಿವ್ ಇಲ್ಲ ಇವಾಗ ಯಾರೂನು. ಅದೊಂದು ಸ್ವಲ್ಪ ಮೈನಸ್ ಆಗ್ತಾ ಇದೆ. ಗೇಮಲ್ಲಿ ಕಷ್ಟಪಟ್ಟು ಆಡ್ತಾರೆ, ಅವರು ಆಡ್ತಾರೆ. ನಿಮ್ ಪ್ರಕಾರ ಆಗ್ಲಿಲ್ಲ ಅಂದ್ರೆ ಅವಕಾಶ ಸಿಕ್ಲಿಲ್ಲಲ್ಲ, ಮೋಸ ಮಾಡಿದ್ಲಲ್ಲ ಅವಳು. ಯಾರವಳು? ರಾಶಿಕಾ ಮೋಸ ಮಾಡಿದ್ರು. ಧನುಷ್ ಮೋಸದ ಆಯ್ತು ಅವಳಿಗೆ. 2-3 ಕಡೆಯಿಂದ ಅವಳಿಗೆ ಮೋಸ ಆಯ್ತು. ಹಾಗಾಗಿ ಅಶ್ವಿನಿಗೆ ಕ್ಯಾಪ್ಟನ್ ಆಗಿಲ್ಲ. ಅಲ್ಲ, ಅವರು ಹಂಗ್ ಮಾತಾಡಿರ್ತಾರೆ ರಫ್ ಆಗಿ ಅಷ್ಟೇ ವಿನಃ ಅಡ್ವೈಸ್ ಮಾಡಿರ್ತಾರೆ. ಸುದೀಪ್ ಬೈದ್ರು ಅಂತಲ್ಲ, ಅಡ್ವೈಸ್ ಮಾಡಿರ್ತಾರೆ, ಹಿಂಗ್ ಮಾಡಬಾರ್ದಾಗಿತ್ತು ಅಶ್ವಿನಿ ಅಂತ ಹೇಳಿ. ಅದೆಲ್ಲ ಇದು ಬೇಜಾರ್ ಮಾಡ್ಕೋತೀನಿ. ಹೌದು, ತುಂಬಾ ಬೇಜಾರ್ ಮಾಡ್ಕೋತೀನಿ ನಾನು. ಅವ್ನ್ ಮಾತಾಡೋ ರೀತಿ ಒಬ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ನಾವ್ ಮನೇಲಿರೋರ್ಗೆ, ನೋಡ್ತಾ ಇರೋರ್ಗೆ ಬೇಜಾರಾಗವಾಗ ಪಾಪ ಕೇಳಿಸ್ಕೊಂಡವಳ್ಗೆ ಅವಳಿಗೆ ಎಷ್ಟು ಬೇಜಾರಾಗತ್ತೆ ಅವ್ರಿಗೆ, ಅಲ್ವಾ? ಧನುಷ್ ಸಾಫ್ಟ್, ಆ ಕಡೆನೂ ಬಿಡಂಗಿಲ್ಲ, ಈ ಕಡೆನೂ ಬಿಡಂಗಿಲ್ಲ. ಅವನೊಂಥರ ಏನಪ್ಪ, ಇಬ್ರು ಹೇಳ್ತಾರಲ್ಲ, ಬಿಡ್ಸಕ್ ಹೋದ್ರೆ ನೀನ್ ಅವ್ರಿಗೆ ಸಪೋರ್ಟ್ ಮಾಡ್ತೀಯ ಅಂತಾರೆ. ಬಿಡಿಸ್ಲಿಲ್ವಾ ನೋಡಿ, ನೀನ್ ನಮಗ್ ಸಪೋರ್ಟ್ ಮಾಡಿಲ್ಲ ಅನ್ನೋ ತರ. ಧನುಷ್ ಒಂಥರ ಸಾಫ್ಟ್ ನೇಚರ್. ಇವರು ರಜತ್ ಚೈತ್ರ ಅವರೆಲ್ಲ ಬಂದಾಗ ಹೆಂಗಿತ್ತು ಬಿಗ್ ಬಾಸ್? ಗಲಾಟೆ ಇತ್ತು. ಚೈತ್ರ ಲಾಸ್ಟ್ ಇದ್ರಲ್ಲೇ ಗಲಾಟೆ ಇದ್ರು ಕುಂದಾಪುರ. ಇವಾಗ್ಲೂ ಗಲಾಟೆನೆ ಅದೇ ತರಾನೇ ಇದೆ. ರಜತ್ ರ್ಯಾಶೆ ಸ್ವಲ್ಪ ಅವ್ರ ಮಾತುಗಳು ಅಷ್ಟೇ. ಅಶ್ವಿನಿ ಗೆಲ್ಲಿಪ್ಪ, ಒಳ್ಳೇದಾಗ್ಲಿ ಅಶ್ವಿನಿಗೆ. ನಾವೇ ಒಂದ್ ಕಡೆ ಎಲ್ರು ಮನೇಲಿ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ವಾ? ಅನ್ನಿಸ್ತಾ ಇದೆ. ಕಾವ್ಯಗೆ ಮೋಸದಿಂದ ಇದ್ ಮಾಡ್ತಾ ಇದಾರಲ್ಲ. ಬಕೆಟ್ ಅಲ್ಲಿ ಮಣ್ಣು ಹಾಕ್ಬೇಕಾದ್ರೆ ಕಾವ್ಯ ಇರ್ಲಿಲ್ವಾ? ಕಾವ್ಯಗೆ ಹಾಕ್ಬೋದಾಯ್ತಲ್ಲ. ಎಲ್ಲ ತಗೊಂಡೋಗಿ ಅಶ್ವಿನಿಗೆ ಹಾಕ್ತಿದ್ರಲ್ಲ, ಅಲ್ವಾ? ಟಾರ್ಗೆಟ್ ತಾನೇ ಅದು. ಮೋಸಕ್ಕೆ ಅವಳನ್ನ ಗೆಲ್ಲಿಸ್ತಾ ಇರೋದು ಅಷ್ಟೇ ಕಾವ್ಯನ. ಅಶ್ವಿನಿನೇ ಗೆಲ್ಬೇಕು. ಅಷ್ಟು ವಯಸ್ಸಾದ್ರೂ ಆಡ್ತಾ ಇದಾರಲ್ಲ, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ಅವರು. ಆಲ್ ದಿ ಬೆಸ್ಟ್ ಅಶ್ವಿನಿ ಅವ್ರೆ, ಗೆಲ್ರಿ ನೀವು. ಥ್ಯಾಂಕ್ ಯು.